ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದ್ರೆ ಲಾಸ್ಟ್ ವಿಡಿಯೋ ಮಾಹಿತಿ ಕೊಡ್ತೀನಿ ಅಂತ. ಇವತ್ತು ನಮ್ಮ ಜೊತೆಗೆ ನಮ್ಮ ಯುವ ರೈತರು ಇದ್ದಾರೆ, ಆದಿ ಅಂತ. ಇವರೇ ಈ ಚಾಮಂತಿ ಗಿಡ ಬಗ್ಗೆ ಮಾಹಿತಿ ಕೊಡೋರು. ನಮಸ್ಕಾರ ಆದಿ ಅವರೇ. ನಮಸ್ಕಾರ ಜಯಪರಣ್ಣ. ಎಕರೆಗೆ ಎಷ್ಟು ರೋಲ್ ಬೇಕಾಗ್ಬೋದು? ಎಕರೆಗೆ ಒಂದು ರೋಲ್ ಬಂದು 22 kg 20 kg ಇದೆ. ಅದು ಎಕರೆಗೆ ಒಂದು ಮೂರು ರೋಲ್ ಬೇಕಾಗುತ್ತೆ. 3 ರಿಂದ 4 ರೋಲ್ ಎಕರೆಗೆ. ಒಂದ್ ಎಕರೆಗೆ ಪೇಪರ್ ಹಾಕ್ಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು ಲೇಬರ್ಗೆ ಹೇಳಿ ಆದಿ ಅವರೇ? 10 ರಿಂದ 15 ಜನ ಬರ್ತಾರೆ. ಅವ್ರಿಗೆ ಒಂದ್ ಎಕರೆಗೆ 6,500 7,000 ಆಗುತ್ತೆ. ನಿಮ್ಗೆ ಇದು ಕಳೆ ಒರೆಯೋದು ಬೆಸ್ಟ್ ಅನ್ಸುತ್ತಾ, ಇಲ್ಲ ಈ ಮಲ್ಚಿಂಗ್ ಕವರ್ ಹಾಕಿರೋದು ಬೆಸ್ಟ್ ಅನ್ಸುತ್ತಾ? ಮಲ್ಚಿಂಗ್ ಕವರ್ ಹಾಕಿರೋದು ತುಂಬಾ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಮಳೆ ಬಿದ್ರೆ ಹೂವಾಗಿ ಮಣ್ಣಾಗಲ್ಲ, ಗಿಡಕ್ಕೆ ಮಣ್ಣಾಗಲ್ಲ. ತುಂಬಾ ಬೆನಿಫಿಟ್ಸ್ ಇದೆ. ಶೆತ್ತೆ ಏನು ಬರಲ್ಲ. ಅಂದ್ರೆ ಹೂವ ಮೇಲೆ ಗಲೀಜ್ ಬೀಳಲ್ಲ, ಮಣ್ಣೆಗರಿ ಗಲೀಜ್ ಏನಾಗಲ್ಲ. ಹೂವ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಓಕೆ ಅದೇ ಅವರೇ, ಇದು ಪೇಪರ್ ಹಾಕೋದು ಬೆಸ್ಟ್ ಅನ್ಸುತ್ತಾ ನಿಮ್ಗೆ, ಇಲ್ಲ ಅಂದ್ರೆ ಈ ಕಸ ಕ್ಲೀನ್ ಮಾಡೋದು ಕಳೆ ಒರೆಯೋದು ಬೆಸ್ಟ್ ಅನ್ಸುತ್ತಾ? ಪೇಪರ್ ಹಾಕೋದು ತುಂಬಾ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಕೆಲ್ಸದವ್ರು ಇದು ಹತ್ರ ಒಂದು 5.5 ತಿಂಗಳಿಂದ 6 ತಿಂಗಳು ಲಾಸ್ಟ್ ಆಗತ್ತೆ. ಇದು ಒಂದು 20-25 ದಿವಸಕ್ಕೆಲ್ಲ ಶೆತ್ತೆ ಒರೆಸ್ತಾ ಇರ್ಬೇಕು. ಕಮ್ಮಿ ಅಂದ್ರೆ ಒಂದ್ ಎಕರೆಗೆ ಒಂದು 35 ರಿಂದ 40 ಸಾವಿರ ಆಗತ್ತೆ ಲಾಸ್ಟ್ ಹೊತ್ತಿಗೆ. ಇದೊಂದು 25-26 ಸಾವಿರ ಮುಗಿದೋಗುತ್ತೆ. ಹಂಗಂದ್ರೆ ಪೇಪರ್ ಹಾಕೋದೇ ಬೆಸ್ಟ್ ಅನ್ಸ್ತೀರ? ಓಕೆ ಫ್ರೆಂಡ್ಸ್, ಯಾವುದೇ ತರ ನೀರ್ ನಿಲ್ಲಲ್ಲ. ಮಳೆ ಬಿತ್ತಂದ್ರೆ ಜಾಸ್ತಿ ಮಳೆ ಬಿದ್ರೆ ಕೂಡ ಗಿಡಕ್ಕೆ ಏನಾಗಲ್ಲ. ಯಾಕಂದ್ರೆ ಬೀಳೋ ನೀರೆಲ್ಲ ಓವರ್ಫ್ಲೋ ಆಗಿ ಆಚೆ ಹೋಗ್ಬಿಡುತ್ತೆ. ಅದರಿಂದ ಗಿಡ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಪೇಪರ್ ಹಾಕೋದು ಬೆಸ್ಟ್. ಓಕೆ ಫ್ರೆಂಡ್ಸ್, ನನ್ನ ಅಕೌಂಟ್ನ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ರೈತರಿಗೆ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.